ತಿಮ್ಮಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರ ಸಮ್ಮುಖದಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕರಾದ ಸತೀಶ್ ಕಡತನಾಮಲೆ ಅವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿರ್ದೇಶಕರು ಒಕ್ಕೂಟದ ವ್ಯಾಪ್ತಿಯಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಳ, ಉತ್ತಮ ಗುಣಮಟ್ಟದ ಹಾಲು ಶೇಖರಣೆ, ಸಂಘಗಳಲ್ಲಿ ಲೆಕ್ಕ ಪುಸ್ತಕಗಳ ತಪಾಸಣೆ, ರಾಸುಗಳ ತಳಿ ಅಭಿವೃದ್ಧಿ, ಸದಸ್ಯರಿಗೆ ಬಮೂಲ್ನಿಂದ ಸಿಗುವ ಅನುದಾನ ಹಾಗೂ ಸೌಲಭ್ಯಗಳ ಬಗ್ಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಮಂಡಳಿ ನಿರ್ದೇಶಕರುಗಳು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರ ಜೊತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರ ಜೊತೆ ಸಮಾಲೋಚನೆ ನಡೆಸಿ ಸಂಘದ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಸಭೆ ಸಮಾರಂಭ ಇದ್ದಲ್ಲಿ ನಂದಿನಿ ಉತ್ಪನ್ನಗಳನ್ನು ಮಾತ್ರ ಬಳಸಿ ಅಂತ ತಿಳಿಸಿದರು. ಶಿಬಿರ ಕಚೇರಿಯ ಅಧಿಕಾರಿಗಳು ಹಾಗೂ ಮಂಡಳಿ ನಿರ್ದೇಶಕರು, ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ತಿಮ್ಮಸಂದ್ರ ಹಾಲು ಉತ್ಪಾದಕ ಸಹಕಾರಿ ಸಂಘದಲ್ಲಿ ವಾರ್ಷಿಕ ಸಾಮಾನ್ಯ ಸಭೆ ಇತ್ತು. ಸಾಮಾನ್ಯ ಸಭೆಯಲ್ಲಿ ಕೆಲವರು ಪ್ರಶ್ನೆಗಳನ್ನು ರೈತರು ಕೇಳಿದ್ದಾರೆ. ಇದು ರೈತರ ಸಂಸ್ಥೆ, ನಮ್ಮ ಸಂಸ್ಥೆ, ಇದು ನಮ್ಮ ಮಕ್ಕಳಿಗೆ ಕೆಲಸ ಕೊಡೋದ್ರಲ್ಲಿ ಲೋಪದೋಷ ಆಗಿದೆ. ಇನ್ಮೇಲೆ ನೀವು 100% ರೈತರ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂತಕ್ಕಂಥ ಡಿಮ್ಯಾಂಡನ್ನು ಕೂಡ ಇಟ್ಟಿದ್ದಾರೆ. ಮತ್ತೊಂದು, ಸೆಕ್ರೆಟರಿ ಮತ್ತು ಅಧಿಕಾರಿಗಳು ಕೂಡ ನಮ್ಮನ್ನು ಕೂಡ ಕನ್ಸಿಡರ್ ಮಾಡಬೇಕು, ನಮ್ಮ ಮಕ್ಕಳಿಗೆ ಕೆಲಸ ಕೊಡಬೇಕು, ಲಾಭದ ದುಡ್ಡನ್ನು ನಮ್ಗೆ ಹಂಚಿಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ಮಾಡಿದ್ದಾರೆ. ಭಾಳ ನನಗೆ ಖುಷಿ ಆಯಿತು. ರೈತರು ಈ ಥರ ಪ್ರಶ್ನೆಗಳನ್ನ ಮಾಡಿರ್ತಕ್ಕಂಥ ಭಾಳ ವಿರಳ. ಹಾಗಾಗಿ ಅವರು ಏನು ಅಹವಾಲುಗಳಿದೆ ಅದನ್ನು ಕಾನೂನುಬದ್ಧವಾಗಿ ಬರ್ತಕ್ಕಂಥ 6ನೇ ತಾರೀಕು GBM ಇದೆ. ನಮ್ಮದು GBMಲ್ಲಿ ಪುಟಪ್ ಮಾಡಿ ಕಾನೂನು ಚೌಕಟ್ಟೊಳಗಡೆ ಯಾವ ರೀತಿ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಖಂಡಿತವಾಗಿ ಕೂಡ ರೈತರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ತಿಮ್ಮಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ KMF ನಿರ್ದೇಶಕರಾದ ಸತೀಶ್ ಕಡತನಮಲೆಯವರು ನಿರ್ದೇಶಕರು ಅವರು ಹಾಜರಾಗಿದ್ದರು. ಈ ಒಂದು ನಮ್ಮ ಸಭೆಗೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘದಲ್ಲಿ ಅಧ್ಯಕ್ಷರಾದಂತಹ TN ಶ್ರೀನಿವಾಸರವರು ಆಗಮಿಸಿ ಈ ಒಂದು ಸಭೆಯನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಎಲ್ಲ ನಿರ್ದೇಶಕರುಗಳು ಆಗಮಿಸಿದ್ದಾರೆ ಹಾಗೂ ಉತ್ಪಾದಕರು ಆಗಮಿಸಿದ್ದಾರೆ. ಹಾಗೆ ನಮ್ಮ ಸಹಪಾಠಿಗಳಾದ ಸಿಬ್ಬಂದಿಗಳು ಸಹ ಆಗಮಿಸಿದ್ದಾರೆ. ಇವರೆಲ್ಲರೂ ಸಹ ಈ ಒಂದು ಸಭೆಗೆ ಹಾಜರಾಗಿ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ನಿರ್ದೇಶಕರಾದಂತಹ ಸತೀಶ್ ಕಡತನೆಮಲೆಯವರು ನಮ್ಮ ರೈತರಿಗೆ ಸಿಗುವಂತಹ ಸವಲತ್ತುಗಳನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಹಸುಗಳಿಗೆ ವಿಮೆ ಮಾಡಿಸುವ ಬಗ್ಗೆ ಮತ್ತು ಹಸುಗಳಿಗೆ ಯಾವ ರೀತಿಯ ಸವಲತ್ತುಗಳು ನಮ್ಮ ಶಿಬಿರ ಕಚೇರಿಯಲ್ಲಿ ಸಿಗುತ್ತದೆ ಅನ್ನೋಂಥ ಮಾಹಿತಿಗಳನ್ನು ಸಹ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಾವು ರೈತರಿಗೆ ಮನದಟ್ಟಾಗಿ ಅವ್ರಿಗೆ ಹೇಳ್ತಾ ಇದ್ದೀವಿ, ಇದು ನಮ್ಮ ಸಂಘ, ನಮ್ಮ KMF ಅನ್ನೋದು ಯಾರದೋ ಅನ್ನೋವಂಥ ಮನೋಸ್ಥಿತಿಯಲ್ಲಿದ್ದರು. ಆದರೆ ಇದು ನಮ್ಮ ರೈತರದು, ಇದು ನಮ್ಮದು ಅನ್ನೋದನ್ನು ಅವರು ಮನದಟ್ಟು ಮೂಡಿಸಿದ್ದಾರೆ ರೈತರಿಗೆ. ಅದೇ ರೀತಿ ಅಲ್ಲಲ್ಲಿ ಸಿಗುವಂತಹ ಸವಲತ್ತುಗಳ ಬಗ್ಗೆ ಮತ್ತು ಅಲ್ಲಿ ಉದ್ಯೋಗ ಮಾಡುವಂತಹ ಸಿಬ್ಬಂದಿಗಳು ಬೇರೆಯವರಾಗಿರ್ತಾರೆ KMFಲ್ಲಿ. ಇನ್ನು ಮುಂದೆ ಯಾದರೂ ನಮ್ಮ ರೈತರ ಮಕ್ಕಳಿಗೆ ಅಲ್ಲಿ ನಾವು ಕೆಲಸಗಳನ್ನು ಕೊಡಿಸ್ಬೇಕು ಅಂತ ಅವರು ಈ ಸಭೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ರೈತರಿಗೆ ಸಾಲ ಸೌಲಭ್ಯಗಳನ್ನು ನೀಡಿಸುವ ಬಗ್ಗೆಯೂ ಸಹ ಹೇಳಿದ್ದಾರೆ. ರೈತರಿಗೆ ಒಂದು ಸಂಘಕ್ಕೆ 5 ಲಕ್ಷ ತನಕ ನಾವು ಸಾಲ ಸೌಲಭ್ಯ ನೀಡ್ತೇವೆ. ದಯವಿಟ್ಟು ತಗೊಳ್ಳಿ, ಒಳ್ಳೊಳ್ಳೆ ಹಸುಗಳನ್ನು ಕಟ್ಟಿ ನಮ್ಮ KMFಗೆ ಹಾಲು ಸಾಕಾಗ್ತಾ ಇಲ್ಲ, ಹಾಲನ್ನು ಇನ್ನೂ ಹೆಚ್ಚಿಗೆ ಪೂರೈಕೆ ಮಾಡಿ ಅಂತ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ. ವರದಿ ಮುನಿರಾಜು, ಯಲಹಂಕ.